Physics Part 1 Chapter Number 1 Electrical Charges and Fields. ಇವತ್ತಿನ ಕಂಟೆಂಟ್ ಏನಪ್ಪ ಅಂತಂದ್ರೆ ಫೋರ್ಸ್ ಬಿಟ್ವೀನ್ ಮಲ್ಟಿಪಲ್ ಚಾರ್ಜಸ್. ಇಲ್ಲೇನಪ್ಪ ಅಂತಂದ್ರೆ ಫೋರ್ಸ್ ಬಿಟ್ವೀನ್ ಮಲ್ಟಿಪಲ್ ಚಾರ್ಜಸ್ ಒಳಗಡೆ ಏನು ಹೇಳ್ತಾನಪ್ಪ ಅಂತಂದ್ರೆ ಇಲ್ಲಿ ಅಕಾರ್ಡಿಂಗ್ ಟು ದಿ ಪ್ಯಾರಲೋಗ್ರಾಮ್ law of addition, experimentally it is verified that force on any charge due to the a number of other charges is the vector sum of the all forces on that charge due to the other charges taken one at a time. The individual forces are the unaffected due to the presence of the other charge. This termed as a principle of the superposition. ಇಲ್ಲಿ ಪ್ಯಾರಲೋಗ್ರಾಮ್ನ ಒಳಗಡೆ ಅವ ಏನು ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಏನು ಹೇಳ್ತಾನಪ್ಪ ಅಂತಂದ್ರೆ ಇಲ್ಲೇನು ಹೇಳ್ತಾನಪ್ಪ ಅಂತಂದ್ರೆ ಅವ ನಮ್ಮಲ್ಲಿ ಟೋಟಲ್ ಏನಪ್ಪ ಅಂತಂದ್ರೆ 3 ಚಾರ್ಜಸ್ಗಳದಾವ. 3 ಚಾರ್ಜಸ್ ಅಂದ್ರೆ ಯಾವ್ಯಾವ ಅದಾವಪ್ಪ ಅಂತಂದ್ರೆ ನಮ್ಮಲ್ಲಿ Q1 ಚಾರ್ಜ್ ಅದ, Q2 ಚಾರ್ಜ್ ಅದ, ಮತ್ತೇನಪ್ಪ ಅಂತಂದ್ರೆ Q3 ಚಾರ್ಜ್ ಅದ. ಟೋಟಲ್ ನಮ್ಮಲ್ಲಿ 3 ಚಾರ್ಜಸ್ಗಳದಾವ. ಈ 3 ಚಾರ್ಜಸ್ಗಳನ್ನು ನಾವು ಯಾವಾಗೂ ಏನಪ್ಪ ಅಂತಂದ್ರೆ ಕ್ಯೂ ಅಂತ ಬಂತು, ಸ್ಮಾಲ್ ಕ್ಯೂ ಬಂತಂದ್ರೆ ಇದು ಏನು ಚಾರ್ಜ್ ಕ್ಯೂ ಅಂತೇಳಿ ಬಂದ್ರೆ ಅದರ ಏನಪ್ಪ ಅಂತಂದ್ರೆ ಚಾರ್ಜ್ ಆಫ್ ಎ ಬಾಡಿ. ಯಾವಾಗ ಕ್ಯಾಪಿಟಲ್ ಕ್ಯೂ ಬರುತ್ತೆ, ಕ್ಯಾಪಿಟಲ್ ಕ್ಯೂ ಬಂದಾಗ ನೆಟ್ ಚಾರ್ಜ್ ಆಫ್ ಎ ಬಾಡಿ ಕ್ಯಾಪಿಟಲ್ ಕ್ಯೂ ಬಂದಾಗ. ಆದರೆ ಇಲ್ಲಿ ಏನಾಯ್ತಪ್ಪ ಅಂತಂದ್ರೆ ಪ್ರಿನ್ಸಿಪಲ್ಸ್ ಆಫ್ ಸೂಪರ್ ಪೊಸಿಷನ್ ಒಳಗೆ ಏನು ಹೇಳ್ತಾನಪ್ಪ ಅಂತಂದ್ರೆ ಇಲ್ಲಿ ನಮ್ಗೆ ಒಂದು ಒರಿಜಿನ್ ಪಾಯಿಂಟ್ ಇರುತ್ತೆ, ಇದಕ್ಕೆ ಓ ಅಂತಾರೆ. ಒರಿಜಿನ್ ಪಾಯಿಂಟಿಗೆ ಓ ಅಂತಂದ್ರೆ ಒರಿಜಿನ್ ಪಾಯಿಂಟ್ ಅಂದರೆ ಏನಪ್ಪ ಅಂತಂದ್ರೆ ಎಲ್ಲಿಂದ ಲೈನ್ ಉತ್ಪತ್ತಿ ಆಗ್ತದೋ ಅದಕ್ಕೇನಂತಾರೆ ಒರಿಜಿನ್ ಪಾಯಿಂಟ್ ಅಂತಾರೆ. ಈ ಒರಿಜಿನ್ ಪಾಯಿಂಟ್ನಾಗ ಏನಪ್ಪ ಅಂತಂದ್ರೆ 3 ಚಾರ್ಜಸ್ಗಳದಾವ. ಈ 3 ಚಾರ್ಜಸ್ಗೆ ಏನಪ್ಪ ಅಂತಂದ್ರೆ ಫಸ್ಟ್ ಏನಪ್ಪ ಅಂತಂದ್ರೆ ಪಾಯಿಂಟಿಂಗ್ ಮಾಡ್ಕೊಳ್ಳೋಮಂತ ಇದಕ್ಕೇನಂತಾನೆ Q1 ಅಂತಾನೆ, ಇದಕ್ಕೇನೋ Q2 ಅಂತಾನೆ, ಇದಕ್ಕೇನೋ Q3 ಅಂತಾನೆ. ಈಗ 3 ಚಾರ್ಜಸ್ಗಳನ್ನು ಓಲಿಂದ ಹಿಡಿದು Q3ಗೆ ಡಿಸ್ಟೆನ್ಸ್ ಏನಪ್ಪ ಅಂತಂದ್ರೆ R3 ಆಗಿರ್ತದೆ. ಮತ್ತೇನಪ್ಪ ಅಂತಂದ್ರೆ ಕ್ಯೂಲಿಂದ ಹಿಡಿದು ಒರಿಜಿನ್ ಪಾಯಿಂಟ್ಲಿಂದ ಹಿಡಿದು Q1ಗೆ ಏನಪ್ಪ ಅಂತಂದ್ರೆ ಡಿಸ್ಟೆನ್ಸ್ ಏನಾಗಿರ್ತದೆ R1 ಆಗಿರ್ತದೆ. ಅದೇ ರೀತಿ ಒರಿಜಿನ್ಲಿಂದ Q2ಗೆ ಡಿಸ್ಟೆನ್ಸ್ ಏನಾಗಿರ್ತದಪ್ಪ ಅಂತಂದ್ರೆ R2 ಆಗಿರ್ತದೆ. ಈಗೇನಪ್ಪ ಅಂತಂದ್ರೆ Q2ಲಿಂದ Q1 ಒಂದು ಲೈನು, Q1ಲಿಂದ Q3 ಒಂದು ಲೈನು ಸೇರಿಸಿದ್ರೆ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಡಿಸ್ಟೆನ್ಸ್ ಏನಾಗಿರ್ತದಪ್ಪ ಅಂತಂದ್ರೆ R12 ಆಗಿರ್ತದೆ. ಮತ್ತು ಇಲ್ಲಿಂದ ಹಿಡಿದು ಇಲ್ಲಿ ತನಕ ಡಿಸ್ಟೆನ್ಸ್ ಏನಾಗಿರ್ತದೆ R13 ಆಗಿರ್ತದೆ. ಇಲ್ಲೇನಾಗ್ತೈತಪ್ಪ ಅಂತಂದ್ರೆ ಇಲ್ಲಿ ಏನು ಫೋರ್ಸ್ ಆ್ಯಕ್ಟ್ ಆಗ್ತೈತಪ್ಪ ಅಂತಂದ್ರೆ 0ಲಿಂದ 1ಗೆ ಏನಪ್ಪ ಅಂತಂದ್ರೆ F1 ಫೋರ್ಸ್ ಆ್ಯಕ್ಟ್ ಆಗ್ತದೆ. ಮತ್ತೇನಪ್ಪ ಅಂತಂದ್ರೆ ಇಲ್ಲಿಂದ ಏನಪ್ಪ ಅಂತಂದ್ರೆ Q2ಲಿಂದ Q1ಗೆ ಏನಪ್ಪ ಅಂತಂದ್ರೆ F12 ಫೋರ್ಸ್ ಆ್ಯಕ್ಟ್ ಆಗ್ತಿರ್ತದೆ. ಮತ್ತು Q3ಲಿಂದ Q1ಗೆ ಏನಪ್ಪ ಅಂತಂದ್ರೆ F13 ಫೋರ್ಸ್ ಆ್ಯಕ್ಟ್ ಆಗ್ತಿರ್ತದೆ. ಅಂದ್ರೆ ಅರ್ಥ ಏನಪ್ಪ ಅಂತಂದ್ರೆ ನಮಗೆ ಒರಿಜಿನ್ ಪಾಯಿಂಟ್ಲಿಂದ ಹಿಡಿದು Q1 ಪಾಯಿಂಟಿಗೆ ಡಿಸ್ಟೆನ್ಸ್ ಏನಾಗಿರ್ತದೆ R1 ಆಗಿರ್ತದೆ. ಅದೇ ರೀತಿ ಏನಪ್ಪ ಅಂತಂದ್ರೆ ನಮ್ಮದು ಡಿಸ್ಟೆನ್ಸ್ ಏನಪ್ಪ ಅಂತಂದ್ರೆ ಒರಿಜಿನ್ ಪಾಯಿಂಟ್ಲಿಂದ Q2ಗೆ R2 ಆಗಿರ್ತದೆ, ಒರಿಜಿನ್ಲಿಂದ Q3ಗೆ R3 ಆಗಿರ್ತದೆ. ನಮ್ದು ಇದು ಡಿಸ್ಟೆನ್ಸ್ ಆಯಿತು. ಅದೇ ರೀತಿ ಏನಪ್ಪ ಅಂತಂದ್ರೆ ಎಕ್ಸ್ಟ್ರಾ ಏನಪ್ಪ ಅಂತಂದ್ರೆ Q1ಲಿಂದ Q2ಗೆ R12 ಆಗಿರ್ತದೆ, Q1ಲಿಂದ ಹಿಡಿದು Q3ಗೆ R13 ಆಗಿರ್ತದೆ. ಇದು ಡಿಸ್ಟೆನ್ಸು. ಫೋರ್ಸ್ ಏನು ಆ್ಯಕ್ಟ್ ಆಗತ್ತೆ, ಫೋರ್ಸ್ ಹೆಂಗೆ ಆ್ಯಕ್ಟ್ ಆಗತ್ತಪ್ಪ ಅಂತಂದ್ರೆ 0ಲಿಂದ ಹಿಡಿದು Q1ಗೆ ಏನಪ್ಪ ಅಂತಂದ್ರೆ F1 ಫೋರ್ಸ್ ಆ್ಯಕ್ಟ್ ಆಗತ್ತೆ. ಅದೇ ರೀತಿ ಏನಪ್ಪ ಅಂತಂದ್ರೆ Q1ಲಿಂದ ಹಿಡಿದು Q3 ತನಕ ಏನಪ್ಪ ಅಂತಂದ್ರೆ F13 ಫೋರ್ಸ್ ಆ್ಯಕ್ಟ್ ಆಗತ್ತೆ. ಅದೇ ರೀತಿ ಏನಪ್ಪ ಅಂತಂದ್ರೆ Q1ಲಿಂದ Q2ಗೆ F12 ಫೋರ್ಸ್ ಆ್ಯಕ್ಟ್ ಆಗತ್ತೆ. ಇದು ಫೋರ್ಸ್ ಆ್ಯಕ್ಟಿಂಗ್ದು. ಅದೇ ರೀತಿ ಇದಕ್ಕೋಸ್ಕರ ಏನಪ್ಪ ಅಂತಂದ್ರೆ ನಮ್ಮದು ಡೈಗ್ರಾಮ್ ಹಿಂಗೆ ಬರೋದಕ್ಕೆ ರೀಸನ್ ಏನಪ್ಪ ಅಂತಂದ್ರೆ ಇದೇ ಡೈಗ್ರಾಮ್. ಅದು ನೀವು ನೋಡೋಗತ್ತಿರ್ಬೋದು, ಇದೇ ಡೈಗ್ರಾಮ್ಗೆ ಈ ಡೈಗ್ರಾಮ್ ಅಂತಾರೆ.
ಅದೇ ರೀತಿ ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಏನು ಹೇಳ್ತಾನಪ್ಪ ಅಂತಂದ್ರೆ ಅವ ಏನು ಹೇಳ್ತಾನಪ್ಪ ಅಂತಂದ್ರೆ ಇಲ್ಲಿ ಇದ್ರೊಳಗಡೆ ದ ಫಿಗರ್ ಟು ಎ ಸಿಸ್ಟಮ್ ಎ ಅಂದ್ರೆ 3 ಚಾರ್ಜಸ್ಸು ಆ್ಯಂಡ್ ಮಲ್ಟಿಪಲ್ ಚಾರ್ಜಸ್ ಒಳಗಡೆ ಅವು ಏನು ಹೇಳ್ತಿರ್ತಾನಪ್ಪ ಅಂತಂದ್ರೆ ಟು ಬೆಟರ್ ಟು ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್ ಆಫ್ ಕನ್ಸಿಡರ್ ಎ ಸಿಸ್ಟಮ್ ಆಫ್ ಎ 3 ಚಾರ್ಜಸ್ Q1, Q2, Q3 as shown in the figure. The force on a one charge, say Q1, and due to the other charges Q2, Q3 can therefore be obtained by performing a vector addition of the force due to the each one of the other forces. ಈ ರೀತಿ ಇದ್ದಾಗ ನಮ್ದು ಏನಾಗ್ತೈತಪ್ಪ ಅಂತಂದ್ರೆ ಅವ ಹೇಳಾಗತ್ತಿದ್ದು ಯಾವ ಡೈಗ್ರಾಮ್ ಅಂದ್ರೆ ಇದೇ ಡೈಗ್ರಾಮು. ಇಲ್ಲಿ ಒರಿಜಿನ್ ಪಾಯಿಂಟ್ ಅದ. ಇಲ್ಲೇನಪ್ಪ ಅಂತಂದ್ರೆ Q1, Q3, Q2 ಮೂರು ಚಾರ್ಜಸ್ಗಳದಾವ. ಮೂರು ಚಾರ್ಜಸ್ಗಳನ್ನು ಫೋರ್ಸ್ ಆ್ಯಕ್ಟ್ ಆಗತ್ತೆ. ಅದೇ ರೀತಿ ಏನಪ್ಪ ಅಂತಂದ್ರೆ ಮತ್ತೊಂದು ಸಲ ರಿವಿಷನ್ ಮಾಡ್ಬೋದು. ಅಂದರೆ ಏನಪ್ಪ ಅಂತಂದ್ರೆ ಇಲ್ಲಿ ಏನಂತ ನಾವಪ್ಪ ಅಂತಂದ್ರೆ ಒಂದು ಒರಿಜಿನ್ ಪಾಯಿಂಟ್ ಅದ. ಅವ ಏನಂತಾನ ಮೂರು ಚಾರ್ಜಸ್ಗಳನ್ನು ತೊಗೊಳ್ಳೋದು. ಫಸ್ಟು ಏನಪ್ಪ ಅಂತಂದ್ರೆ ಒಂದು ಚಾರ್ಜು, ಸೆಕೆಂಡ್ ಚಾರ್ಜು, ಥರ್ಡ್ ಚಾರ್ಜು, ಮೂರು ಚಾರ್ಜಸ್ ಅದಾವ. ಮೂರು ಚಾರ್ಜಸ್ ಇದಕ್ಕೇನಂತಾರೆ Q1 ಅಂತಾರೆ, ಇದಕ್ಕೇನಂತಾರೆ Q2 ಅಂತಾರೆ, ಇದಕ್ಕೇನಂತಾರೆ Q3 ಅಂತಾರೆ. ಟೋಟಲ್ ಏನು 3 ಚಾರ್ಜಸ್ ಅದಾವ. ಈ 3 ಚಾರ್ಜಸ್ಗೆ ಏನಪ್ಪ ಅಂತಂದ್ರೆ ನಮಗೇನು ಇದು ಡಿಸ್ಟೆನ್ಸ್ ಏನಾಗಿರುತ್ತಪ್ಪ ಅಂತಂದ್ರೆ ಇದು ಡಿಸ್ಟೆನ್ಸನ್ನು ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಡಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಈಗ 0ಲಿಂದ Q1ಗೆ ಹೋದಾಗ, 0ಲಿಂದ Q1ಗೆ ಹೋದಿವಪ್ಪ ಅಂತಂದ್ರೆ ನಮಗೇನು ಬರ್ತದಪ್ಪ ಅಂತಂದ್ರೆ ಇಲ್ಲಿ R1 ಬರ್ತದ. ಅದೇ ರೀತಿ 0ಲಿಂದ Q2 ಅಂತಂದ್ರೆ ನಮಗೇನು ಬರ್ತದೆ ಇಲ್ಲಿ R2 ಅಂತೇಳಿ ಬರ್ತದ. ಅದೇ ರೀತಿ 0ಲಿಂದ Q3 ಅಂತಂದ್ರೆ ನಮಗೇನು ಬರ್ತದೆ R3 ಅಂತೇಳಿ ಬರ್ತದ. ಇದೇ ರೀತಿ ಏನಪ್ಪ ಅಂತಂದ್ರೆ ಈ ಸಿಸ್ಟಮ್ ಆಫ್ ಎನರ್ಜಿ ಒಳಗೆ ನಾವು ಕನ್ಸಿಡರೇಷನ್ ಮಾಡ್ಕೊತ ಹೋದ್ರೆ ನಮ್ಮದು ಫಸ್ಟ್ ಈಕ್ವೇಷನ್ ಏನು ಹೇಳತೈತಪ್ಪ ಅಂತಂದ್ರೆ ಇದು ಏನು ಹೇಳತೈತಪ್ಪ ಅಂತಂದ್ರೆ ಹೇಳೋದೇನಪ್ಪ ಅಂತಂದ್ರೆ ಇದರೊಳಗಡೆ ಈ ಪಾಯಿಂಟ್ಲಿಂದ ಈ ಪಾಯಿಂಟ್ಗಳನ್ನು ಮ್ಯಾಚ್ ಮಾಡ್ಕೊಂಡಾಗ ನಾವು ಇಲ್ಲಿಂದ ಇದಕ್ಕೆ ಡಿಸ್ಟೆನ್ಸ್ ಎಷ್ಟದ, ಇದೊಂದು ಮತ್ತು ಇದೊಂದು ಡಿಸ್ಟೆನ್ಸು. Q1ಲಿಂದ Q2 ಅಂದ್ರೆ Q1ಲಿಂದ Q2 R12, Q1ಲಿಂದ Q3ಗೆ R13 ಅಂದ್ರೆ 0ಲಿಂದ Q1ಗೆ F1 ಫೋರ್ಸ್ ಆ್ಯಕ್ಟ್ ಆಗ್ತಿರುತ್ತೆ. 0ಲಿಂದ Q1ಗೆ F1 ಫೋರ್ಸ್ ಆ್ಯಕ್ಟ್ ಆಗ್ತಿರುತ್ತೆ. Q1ಲಿಂದ Q3ಗೆ F13 ಫೋರ್ಸ್ ಆ್ಯಕ್ಟ್ ಆಗ್ತಿರುತ್ತೆ. Q1ಲಿಂದ Q3ಗೆ ಏನಪ್ಪ ಅಂತಂದ್ರೆ F13 ಫೋರ್ಸ್ ಆ್ಯಕ್ಟ್ ಆಗ್ತಿರುತ್ತೆ. ನೆಕ್ಸ್ಟ್ ಅದೇ ರೀತಿ ಏನಪ್ಪ ಅಂತಂದ್ರೆ ಇದು Q2 ಸೇಮ್ ಏನಪ್ಪ Q1ಲಿಂದ Q3ಗೆ ಏನಪ್ಪ ಅಂತಂದ್ರೆ Q1ಲಿಂದ Q3ಗೆ ಏನು ಫೋರ್ಸ್ ಆ್ಯಕ್ಟ್ ಆಗ್ತಿರುತ್ತೆ F13 ಫೋರ್ಸ್ ಆ್ಯಕ್ಟ್ ಆಗ್ತಿರುತ್ತೆ. ಈಗೇನಪ್ಪ ಅಂತಂದ್ರೆ ಇಲ್ಲಿ ಅವ ಇಕ್ವೇಷನ್ ಒಳಗಡೆ ಏನು ಹೇಳ್ತಾನಪ್ಪ ಅಂತಂದ್ರೆ ಇದ್ರೊಳಗಡೆ ಏನು ಹೇಳ್ತಾನಪ್ಪ ಅಂತಂದ್ರೆ ನಮ್ಮದು ಕೊಲಂಬಸ್ ಲಾ ಏನು ಹೇಳ್ತೈತಪ್ಪ ಅಂತಂದ್ರೆ ಏನು ಹೇಳ್ತೈತಪ್ಪ ಅಂತಂದ್ರೆ F ಅಂದರೆ ಫೋರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ 2 ಚಾರ್ಜಸ್ ಅಂದರೆ Q1, Q2 ಆ್ಯಂಡ್ ಫೋರ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಅಂದರೆ 1/r². ನಾವು ಇವು ಎರಡನ್ನು ಸೇರ್ಕೊಂಡ್ವಿ ಅಂತಂದರೆ ಏನಾಗ್ತದೆ F ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ Q1, Q2 ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ R² ಅಂದ್ರೆ F ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಆಫ್ K Q1, Q2 R² ಅಂದರೆ Kದು ವ್ಯಾಲ್ಯೂ ಏನಾಗಿರುತ್ತೆ 1/4πε0 ಆಗಿರ್ತದೆ. ನಾವು ಇದು ಎಲ್ಲ ವ್ಯಾಲ್ಯೂಸ್ಗಳನ್ನು ಇದ್ರೊಳಗಡೆ ಆ್ಯಡ್ ಮಾಡ್ಕೊಂಡಾಗ ನಮಗೆ ಏನು ಬರ್ತೈತಪ್ಪ ಅಂತಂದ್ರೆ K ಇಸ್ ಈಕ್ವಲ್ ಟು 1/4πε0 ಆ್ಯಡ್ ಮಾಡಬೇಕು. ಇದ್ರೊಳಗೆ F ಇಸ್ ಈಕ್ವಲ್ ಟು K Q1, Q2 /R² ಒಳಗೆ. ಅವಾಗ ನಮ್ದು ಏನಾಗ್ತದೆ F ಇಸ್ ಈಕ್ವಲ್ ಟು 1/4πε0 Q1, Q2 R². ಈ ರೀತಿ ನಮಗೇನಪ್ಪ ಅಂತಂದ್ರೆ ಕೊಲಂಬಸ್ ಲಾ ಹೇಳ್ತೈತಿದು. ಈ ಕೊಲಂಬಸ್ ಲಾ ಒಳಗಡೆ ನಾವು ಯಾವಾಗಪ್ಪ ಅಂತಂದ್ರೆ ಇದು ಓನ್ಲಿ ಫೋರ್ಸ್ ಇದ್ದಾಗ ಅಷ್ಟೇ. ನಾವು ಯಾವಾಗ ಏನಪ್ಪ ಅಂತಂದ್ರೆ ಫೋರ್ಸ್ ಆ್ಯಕ್ಟ್ ಆಗುತ್ತೆ, ಯಾವ ಫೋರ್ಸ್ ಆ್ಯಕ್ಟ್ ಆಗುತ್ತೆ, ಸಪೋಸ್ F12 ಫೋರ್ಸ್ ಆ್ಯಕ್ಟ್ ಆಗುತ್ತೆ, F13 ಫೋರ್ಸ್ ಆ್ಯಕ್ಟ್ ಆಗುತ್ತೆ, ಅವಾಗ ಇಸ್ ಈಕ್ವಲ್ ಟು ನಮ್ದೇನದ Kದು ವ್ಯಾಲ್ಯೂ 1/4πε0 1/4πε0
ಅದೇ ರೀತಿ ಏನಪ್ಪ ಅಂತಂದ್ರೆ ಯಾವ್ಯಾವ ಚಾರ್ಜಸ್ಗಳು ಆ್ಯಕ್ಟ್ ಆಗತ್ತವ 1 2 ಅಂದ್ರೆ Q1 ಚಾರ್ಜು Q2 ಚಾರ್ಜು. ಇಲ್ಲಿ ಏನಪ್ಪ ಅಂತಂದ್ರೆ 1 ಅಂತಂದ್ರೆ Q1 ಚಾರ್ಜ್ Q3 ಚಾರ್ಜ್ ಆ್ಯಕ್ಟ್ ಆಗೋದು ಚಾರ್ಜಸ್ಗಳು. ಈಗ ನಮ್ಮದು ಏನು ಡಿಸ್ಟೆನ್ಸ್ ಅದ ಆರ್ ಸ್ಕ್ವೇರ್ ಏನದ 1 2 ಇದು 1 2 ಇದು 1 3 ಇದು 1 3 ಮತ್ತೇನಪ್ಪ ವೆಕ್ಟರ್ ಸಮ್ ಆರ್ ಇನ್ ವೆಕ್ಟರ್ ಫಾರ್ಮ್. ಈಗೇನಾಗ್ತದ ಇಲ್ಲಿ 1 2 ಅದ ಅಂದ್ರೆ 1 2 ಇದು 1 3 ಇದೇನಪ್ಪ ಅಂತಂದ್ರೆ 2 ಚಾರ್ಜಸ್ಗಳು, F1 ಚಾರ್ಜು ನೆಕ್ಸ್ಟ್ F2 ಚಾರ್ಜು. ಅದೇ ರೀತಿ ಏನಪ್ಪ ಅಂತಂದರೆ ಇನ್ನೊಂದು ಏನು ಹೇಳ್ತಾನೆ, ದಸ್ ದ ಟೋಟಲ್ F1 ಆ್ಯಂಡ್ ಆನ್ Q1 ಡ್ಯೂ ಟು ದಿ 2 ಚಾರ್ಜಸ್ Q2 ಆ್ಯಂಡ್ Q3 ಈಸ್ ಎ ಗಿವನ್ ಬೈ. ಈಗೇನಾಗ್ತೈತಪ್ಪ ಅಂತಂದ್ರೆ ಟೋಟಲ್ ಮಾಡ್ಕೋಬೇಕು. ಟೋಟಲ್ ಮಾಡ್ಕೊಂಡದ ಅಂದರೆ ಏನಪ್ಪ ಅಂತಂದ್ರೆ F1 ಇಸ್ ಈಕ್ವಲ್ ಟು F12 F13 ಅನ್ನ ಟೋಟಲ್ ಮಾಡ್ಕೋಬೇಕು. ಈಗ ನಾವು ಏನಪ್ಪ ಅಂತಂದ್ರೆ ಇದರದ್ದು ಫೋರ್ಸನ್ನು ಹೆಂಗೆ ನೆನಪು ಮಾಡ್ಕೋಬೇಕು, ಏನಪ್ಪ ಅಂತಂದರೆ ಈಗ ಮಲ್ಟಿಪಲ್ ಚಾರ್ಜಸ್ ಅಂದಾಗ ಏನಪ್ಪ ಅಂತಂದ್ರೆ 2 ಚಾರ್ಜಸ್ಗಳು ಇರ್ತವೆ. 2 ಚಾರ್ಜಸ್ ಅಂದರೆ F12. ನಾವು ಫಸ್ಟ್ ಏನು ಕೊಲಂಬಸ್ ಲಾ ಏನು ಹೇಳುತ್ತೆ, F is directly proportional to the Q1 and Q2 and inversely proportional to the R square. F is equal to K of Q1 Q2 R square. Kದು ವ್ಯಾಲ್ಯೂ ಏನಾಗಿದೆ 1/4πε0 ಅಂದ್ರೆ ನಮ್ಮದು ಎಫ್ದು ವ್ಯಾಲ್ಯೂ ಏನಾಗಿರುತ್ತೆ 1/4πε0 Q1 Q2 R square. ಇದೇ ರೀತಿ ಏನಪ್ಪ ಅಂತಂದ್ರೆ ನಮ್ಮಲ್ಲಿ ಈಗ ಏನಾಗ್ತದಪ್ಪ ಅಂತಂದ್ರೆ F1 ಬೇಕು F3 ಫೋರ್ಸ್ ಬೇಕು, ಅಂದರೆ 2 ಫೋರ್ಸ್ ಆ್ಯಕ್ಟ್ ಆಗತ್ತವ. 2 ಫೋರ್ಸ್ ಅಂತಂದಾಗ ನಮ್ಮಲ್ಲಿ ಟೋಟಲ್ ಒರಿಜಿನ್ ಪಾಯಿಂಟು ಇದು Q1, ಇದು Q2, ಇದು Q3, ಇದೇನಪ್ಪ ಡಿಸ್ಟೆನ್ಸ್ ಏನಾಗಿರುತ್ತೆ, ಡಿಸ್ಟೆನ್ಸು R3 ಆಗಿರುತ್ತೆ. ಇದೇನಪ್ಪ ಅಂದ್ರೆ R1 ಆಗಿರುತ್ತೆ. ಇದೇನು Q2 ಆಗಿರುತ್ತೆ, R2 ಆಗಿರುತ್ತೆ. ಇದೇ ರೀತಿ ಏನಪ್ಪ ಅಂತಂದ್ರೆ ನೀನು ಇದನ್ನು ಮ್ಯಾಚ್ ಔಟ್ ಮಾಡ್ಕೊಂಡ್ರೆ ಏನಾಗ್ತದಪ್ಪ ಅಂತಂದ್ರೆ ಇದ್ರದ್ದು ಡಿಸ್ಟೆನ್ಸ್ ಏನಾಗಿರುತ್ತೆ R12 ಆಗ್ತದೆ. ಇದ್ರದ್ದು ಡಿಸ್ಟೆನ್ಸ್ ಏನಾಗ್ತದೆ R13 ಆಗಿರುತ್ತೆ. 0ಲಿಂದ Q1ಗೆ ಏನಪ್ಪ ಅಂತಂದ್ರೆ F1 ಫೋರ್ಸ್ ಆ್ಯಕ್ಟ್ ಆಗ್ತಿರುತ್ತೆ. ಅಂದ್ರೆ ಇದೇನಪ್ಪ ಅಂತಂದ್ರೆ F1ಗೆ Q1 ಮತ್ತು 0 ಕನ್ಸಿಡರೇಬಲ್. ಈಗೇನಪ್ಪ ಅಂತಂದ್ರೆ ಈ ಫೋರ್ಸಿಗೆ ಏನಪ್ಪ ಅಂತಂದ್ರೆ Q2 Q1ಗೆ ಏನಪ್ಪ ಅಂತಂದ್ರೆ F12 ಫೋರ್ಸ್ ಆ್ಯಕ್ಟ್ ಆಗುತ್ತೆ. ಇಲ್ಲೇನಪ್ಪ Q1 Q3ಗೆ ಏನಪ್ಪ ಅಂತಂದ್ರೆ ಏನಾಗ್ಟ್ ಆಗುತ್ತೆ F13 ಫೋರ್ಸ್ ಆ್ಯಕ್ಟ್ ಆಗುತ್ತೆ. ಅಂದ್ರೆ ಇದು F13. ಈಗ ನಮಗೇನು ಬೇಕಾಗಿದೆ F12 ಬೇಕಾಗಿದೆ. F12 ಅಂತಂದಾಗ ಇದು F12 ಒಳಗಡೆ 2 ಚಾರ್ಜಸ್ ಯಾವ Q1 Q2, ಡಿಸ್ಟೆನ್ಸ್ ಆಫ್ R12. ಈಗೇನಪ್ಪ ಕೊಲಂಬಸ್ ಲಾನಾಗ ಏನು ಹೇಳುತ್ತೆ, ನಮ್ಮಲ್ಲಿ ಆಲ್ರೆಡಿ ಒಂದು ಫಾರ್ಮುಲಾ ಅದ 1/4πε0 Q/R. ನಮ್ಮಲ್ಲಿ F12ದು 2 ಚಾರ್ಜ್ ಅದಾವ Q1 ಚಾರ್ಜು Q2 ಚಾರ್ಜು. ಡಿಸ್ಟೆನ್ಸ್ ಏನು R12. ಇದು ಸ್ಕ್ವೇರ್. ಇದು ವೆಕ್ಟರ್ ಫಾರ್ಮ್ನಾಗ ಅದ R12 ವೆಕ್ಟರ್ ಫಾರ್ಮ್. ಫಸ್ಟ್ ಫಾರ್ಮುಲಾ ಬಂತು. ಸೆಕೆಂಡ್ ಫಾರ್ಮುಲಾ F13 1/4πε0 Q/R ಸ್ಕ್ವೇರ್ ವೆಕ್ಟರ್ ಫಾರ್ಮ್ ಆಫ್ R. ಈಗೇನಪ್ಪ ಅಂತಂದ್ರೆ ನಮ್ದು ಬೇಕಾಗಿದೆ F13 ಬೇಕಾಗಿದೆ. F13 ಒಳಗೆ ಯಾವ ಚಾರ್ಜು Q1 Q3 2 ಚಾರ್ಜಸ್ 1 3, ಇದು 1 3, ಡಿಸ್ಟೆನ್ಸ್ ಆಫ್ 1 3 ಅಂದರೆ ಇದೇನಾಗಿರುತ್ತೆ 1 3 ಆಗಿರುತ್ತೆ. ಇದು ಫಾರ್ಮುಲಾ. ಈ 2 ಫಾರ್ಮುಲಾಗಳು ಏನು ಮಾಡ್ಕೋಬೇಕು, ನಾವು ಟೋಟಲ್ ಮಾಡ್ಕೋಬೇಕು. F is equal to ಏನಪ್ಪ ಅಂತಂದರೆ F13 F12 ಪ್ಲಸ್ F13 ಅಂತಂದಾಗ 1/4πε0 Q1 Q2 R12 ಸ್ಕ್ವೇರ್ R ವೆಕ್ಟರ್ ಫಾರ್ಮ್ ಆಫ್ 1 2 ಪ್ಲಸ್ 1/4πε0 Q1 Q3 R13 ಸ್ಕ್ವೇರ್ ವೆಕ್ಟರ್ ಫಾರ್ಮ್ ಆಫ್ ದಿ 1 3. ಈ ಫಾರ್ಮ್ ಬಂದಾಗ ನಮ್ಮಲ್ಲಿ ಏನಪ್ಪ ಅಂತಂದ್ರೆ ಈಗ ಇರೋದು ಫಾರ್ಮ್ ಯಾವುದು, ಈ ಫಾರ್ಮು ಇಲ್ಲಿ ನೋಡೋದು ಇದು.
ಈಗ ಅದೇ ರೀತಿ ಏನು ಹೇಳ್ತಾನಪ್ಪ ಅಂತಂದ್ರೆ ದ ಅಬೌವ್ ಕ್ಯಾಲ್ಕುಲೇಟ್ ದಿ ಫೋರ್ಸ್ ಕ್ಯಾನ್ ಬಿ ಜನರಲೈಸ್ಡ್ ಟು ಎ ಸಿಸ್ಟಮ್ ಆಫ್ ಎ ಚಾರ್ಜಸ್ ಮೋರ್ ದೆನ್ 3. ಈಗ ಏನಪ್ಪ ಅಂತಂದ್ರೆ ಇದರೊಳಗಡೆ ಏನು ಹೇಳ್ತಾನೆ, ದ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಸೇ ದ್ಯಾಟ್ ಇನ್ ಎ ಸಿಸ್ಟಮ್ ಆಫ್ ಚಾರ್ಜಸ್ Q1, Q2, Q3 ಫೋರ್ಸ್ ಆನ್ Q1 ಡ್ಯೂ ಟು Q2 and same as a Columbus law, that is the unaffected by the presence on the other charges Q3, Q4 and etc. The total force F1 on the charges Q1 due to the all other charges is then given by the vector sum of the forces. ಈಗೇನಪ್ಪ ಅಂತಂದ್ರೆ ಇದು ಯಾವ ರೀತಿ ಬರ್ತದ, ಫಸ್ಟ್ ಇದು ಏನಪ್ಪ, ಇದು ಯಾವ ರೀತಿ ಬರುತ್ತೆ ಅಂತೇಳಿ ಇದು ನೋಡೋದು. ಈಗೇನಪ್ಪ ಅಂತಂದ್ರೆ ನಮಗೇನದಪ್ಪ ಅಂತಂದ್ರೆ ನಮಗಿದು ಬರಬೇಕೀಗ. ಈಗ ಬರಬೇಕಪ್ಪ ಅಂತಂದ್ರೆ ನಮ್ಗೆ ಆಲ್ರೆಡಿ ಏನಪ್ಪ ಅಂತಂದ್ರೆ ಗೊತ್ತದಾದ F1 = F1 F2 F3. ಇದರದ್ದು ಏನಪ್ಪ ಅಂತಂದ್ರೆ ಏನಾಗದ 1/4πε0 Q1 charges and Q2 charges divided by R12 square vector form of the R12 plus 1/4πε0 Q1 charges and Q3 charges R13 square of R factor of 13. ಈ ರೀತಿ ಇದ್ದಾಗ ನಾವು ಏನು ಮಾಡ್ಕೋಬೇಕಪ್ಪ ಅಂತಂದ್ರೆ ಇದು ಕಾಮನ್ ಅದ 1/4πε0 ತಗೋಬೇಕು. Q1 ಕಾಮನ್ ಅದ, Q1 ಅಂತೇಳಿ ಕಾಮನ್ ತಗೋಬೇಕು. ಈಗ ತಗೊಂಡಾಗ ನಮ್ದೇನು ಉಳಿಸ ಇಲ್ಲಿ Q2 R12 ಸ್ಕ್ವೇರ್ ಇಸ್ ಅ ವೆಕ್ಟರ್ ಫಾರ್ಮ್ ಆಫ್ ದಿ R12 ಉಳಿತದ. ಅದೇ ರೀತಿ ಇಲ್ಲೇನಪ್ಪ ಅಂತಂದ್ರೆ Q3 R13 ಸ್ಕ್ವೇರ್, ಇಲ್ಲಿ R ವೆಕ್ಟರ್ ಫಾರ್ಮ್ ಆಫ್ 13 ಉಳಿತದ. ನಮ್ಮಲ್ಲಿ ಈ ಫಾರ್ಮನ್ನು ಉಳಿತದ. ಈ ಫಾರ್ಮ್ನಾಗ ಇದ್ದದನ್ನು ನಾವು ಯಾವ ರೀತಿ ಕನ್ವರ್ಷನ್ ಮಾಡ್ಕೋಬೇಕಪ್ಪ ಅಂತಂದ್ರೆ F1 = Q1 4πε0 summation of n I = 2 Q I RI square and vector form of the RI. ಇದು ನಮ್ದು ಏನಪ್ಪ ಅಂತಂದ್ರೆ ಮೇನ್ ಫಾರ್ಮುಲಾ ಆಗಿರುತ್ತೆ. ಅಸಲಿಗೆ ಏನಂತಾನೆ ವೆಕ್ಟರ್ ಸಮ್ ಈಸ್ obtained as usually the parallelogram law of addition is a vector. All the electrostatics is basically is a consequence of Columbus law and the superposition principle. ಅದೇ ರೀತಿ ಏನಪ್ಪ ಅಂತಂದ್ರೆ ಲಾಸ್ಟ್ ಕಾನ್ಸೆಪ್ಟ್ ಏನು ಹೇಳ್ತಾನಪ್ಪ ಅಂತಂದ್ರೆ ದ ಕೊಲಂಬಸ್ ಲಾಗ ಒಂದು ಡೈರೆಕ್ಷನ್ಸ್ಗಳನ್ನು ಸೆಟ್ ಮಾಡ್ಯಾನ. ಈಗ ಕೊಲಂಬಸ್ ಲಾ ಏನಪ್ಪ ಮಿಡಲ್ ಒಳಗದ. ನೀನು ಮೇಲೆ ಏನಪ್ಪ ಅಂತಂದ್ರೆ ಏನು ಹೇಳ್ತಾನಪ್ಪ ಅಂತಂದ್ರೆ ಇಟ್ ಈಸ್ ದಿ ಫೋರ್ಸ್ ಬಿಟ್ವೀನ್ ದಿ ಎಲೆಕ್ಟ್ರಿಕಲ್ ಚಾರ್ಜಸ್ ಈಕ್ವೇಷನ್ ಬಗ್ಗೆ ಹೇಳ್ತಾನವ. ಫೋರ್ಸ್ ಬಿಟ್ವೀನ್ ದಿ ಎಲೆಕ್ಟ್ರಿಕಲ್ ಚಾರ್ಜಸ್ ಅಂದರೆ ಯಾವುದು Q1 Q2. ಅದೇ ರೀತಿ ಏನು ಹೇಳ್ತಾನಪ್ಪ ಅಂತಂದ್ರೆ ಇಲ್ಲಿ ಏನು ಹೇಳ್ತಾನೆ, ದ ಫೋರ್ಸ್ ವಿತ್ ವಿಚ್ ಟೂ ಚಾರ್ಜಸ್ ಅಟ್ರಾಕ್ಟ್ ಆರ್ ರಿಪೆಲ್ ಈಚ್ ಅದರ್ ಆರ್ ನಾಟ್ ಅಫೆಕ್ಟೆಡ್ ಬೈ ದಿ ಪ್ರೆಸೆನ್ಸ್ ಆಫ್ ದಿ ಚಾರ್ಜ್. ಇದು ಏನಪ್ಪ ಅಂತಂದ್ರೆ ಯಾವ ಚಾರ್ಜಸ್ಗಳು ಏನಪ್ಪ ಅಂತಂದ್ರೆ ರಿಪೆಲ್ಲು ಮಾಡಲ್ಲ, ಅಟ್ರಾಕ್ಟು ಮಾಡಲ್ಲ, ಅದು ಎದ್ರ ಮ್ಯಾಗ್ಲೂ ಅಫೆಕ್ಟನ್ನು ಮಾಡೋಂಗಿಲ್ಲ. ಸೊ ಹಂಗಾಗಿ ಏನಪ್ಪ ಅಂತಂದ್ರೆ ಅದ್ರ ಬಗ್ಗೆ ಏನು ಹೇಳ್ತಪ್ಪ ಅಂತಂದ್ರೆ ಫೋರ್ಸ್ ಆರ್ ಅಟ್ರಾಕ್ಟೆಡ್ ಫಾರ್ ಅನ್ಲೈಕ್ ಚಾರ್ಜಸ್ ಆರ್ ರಿಪಲ್ಷನ್ ಲೈಕ್ ಚಾರ್ಜಸ್. ಏನಪ್ಪ ಅಂತಂದ್ರೆ ಅಟ್ರಾಕ್ಟ್ ಯಾವ ಮಾಡ್ತಾವ, ಅನ್ಲೈಕ್ ಚಾರ್ಜಸ್ ಇದ್ದು ಅಟ್ರಾಕ್ಟ್ ಮಾಡ್ತಾವ, ಸೇಮ್ ಚಾರ್ಜಸ್ಗಳು ರಿಪೆಲ್ ಮಾಡ್ತಾವ. ಸೊ ಹಂಗಾಗಿ ಅವ ಮತ್ತೆ ಏನು ಹೇಳ್ತಾನಪ್ಪ ಅಂತಂದ್ರೆ ಇಲ್ಲಿ ಕೊಲಂಬಸ್ ಲಾದು ಈಕ್ವೇಷನ್ ಬಗ್ಗೆ ಹೇಳ್ತಾನೆ ಇನ್ ವೆಕ್ಟರ್ ಫಾರ್ಮ್ನಾಗ. ಇಲ್ಲಿ ಏನು ಹೇಳ್ತಾನೆ Q1 Q2 ಆರ್ ದಿ ಟೂ ಚಾರ್ಜಸ್ ಆ್ಯಂಡ್ R ಈಸ್ ಅ ಡಿಸ್ಟೆನ್ಸ್ ಬಿಟ್ವೀನ್ ದಿ ದೋಸ್ ಟೂ ಚಾರ್ಜಸ್. ಅಸಲಾಗ ಅವ ಏನು ಹೇಳ್ತಾನೆ ಇಲ್ಲಿ n ವೆಕ್ಟ್ ಈಸ್ ಅ ಯೂನಿಟ್ ವೆಕ್ಟರ್ ಅಲಾಂಗ್ ದಿ ವಿತ್ ದ ಲೈನ್ ಜಾಯ್ನಿಂಗ್ ಟೂ ಚಾರ್ಜಸ್ ಅಂತೇಳಿ ಹೇಳ್ತಾನೆ. ಇಲ್ಲಿ ಏನು ಹೇಳ್ತಾನಪ್ಪ ಅಂತಂದ್ರೆ F ಈಸ್ ಎ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ಎ ರಿಪಲ್ಷನ್, ಯೂನಿಟ್ ಆಫ್ ದಿ ಫೋರ್ಸಸ್ ಈಸ್ ನ್ಯೂಟನ್. ಇದೇ ರೀತಿ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಒಳಗಡೆ ಇಲ್ಲಿ ಏನು ಹೇಳ್ತಾನೆ ವೇರ್ನೆ ದೇರ್ ಆರ್ ಎ ನಂಬರ್ ಆಫ್ ಚಾರ್ಜಸ್ ಇಂಟರಾಕ್ಟಿಂಗ್ ದೇರ್ ಟೋಟಲ್ ಫೋರ್ಸಸ್ on a given charge is a vector sum of force exerted on it by all the other charges. Thank you.